ಅಂತ ನಮ್ಗೆ ಕರ್ನಾಟಕ ಗೌರ್ಮೆಂಟ್ ಎಷ್ಟು ಕೊಟ್ಟೈತಿ ನೋಡು. ಇಂಥ ನಮ್ಮ ಕ್ರೈಸ್ಟ್ ಸಂಸ್ಥೆ ಐತಿ ನೋಡಿ, ಎಷ್ಟು ಸೌಲಭ್ಯ ಕೊಟ್ಟೈತಿ. ಹಳ್ಳಿ ಜನ ಗೊತ್ತೈತೋ ಇಲ್ಲ ಯಾರಿಗೆ ಗೊತ್ತು. ಫೆಬ್ರವರಿ 2ನೇ ತಾರೀಕೆ ಐತಿ ಅದ್ರದ್ದು ಇದು ಎಕ್ಸಾಮ್. ನಾವು ಅವ್ರ ಸಾಲಿ ಕಲಿಬೇಕಲ್ಲ. ಬರ್ರಿ ನಾವು ಹೋಗಿ ಅವ್ರು ಯಾವ ಸ್ಕೂಲಿಗೆ ಹೊಂಟಾರ ಕೇಳೋಣ. ನಮ್ಮ ಎಷ್ಟು ಜನ ಐತ್ಲ ಇವತ್ತು ಕ್ಲಾಸ್. ನಾವು ರಾಣಿ ಚೆನ್ನಮ್ಮ ಕಾಜೋಳದಾಗ ಗೊತ್ತು ಆ ಸಾಲನವ್ರು. ನಮ್ಮೂ ಸೇರ್ಸ್ಕೋತಾರಕ್ಕ. ಹ್ಞೂ ಸೇರ್ಸ್ಕೋತಾರ. ನಾವು 10ನೇ ತರಗತಿ ಅಲ್ಲಿ ಓದ್ತೇವೆ. ಯಾಕೆ ನೀವು ಸಾಲಿಗೆ ಹೋಗಲ್ಲ? ಇಲ್ಲ ಅಕ್ಕ, ನಾವು ಭಾಳ ಬಡವ್ರು ಅದೀವಕ್ಕ. ಹೌದಾ? ಅಲ್ಲಿ ಶಿಕ್ಷಣ ಹೆಂಗೈತಕ್ಕ? ವಾ, ಅಲ್ಲಿ ಶಿಕ್ಷಣ ನೋಡಿದ್ರಂದ್ರೆ ಅಲ್ಲಿ ಎಂಥ ಶಿಕ್ಷಕರದಾರಂದ್ರೆ ನಾವು ತಂದೆ ತಾಯಿ ಹೆಂಗೆ ಒಂದೇದೇವ್ರಲ್ಲ ಅವ್ರು ನಮ್ಗೆ ಇನ್ನೂ ಅದ್ರಕ್ಕಿಂತ ಮೇಲೆ ಅಂಥ ಶಿಕ್ಷಕರದಾರಲ್ಲಿ. ಒಳ್ಳೆ ಶಿಕ್ಷಣ. ನಿಮ್ಮ ಸ್ಕೂಲಿಗೆ ಬರ್ಬೋದಕ್ಕ? ವಾ ತಂಗಿ, ಹೌದು ತಂಗಿ, ನೀವು ಬರ್ಬೋದು. ನಿಮ್ಮಂಥ ಬಡ್ರ ಮಕ್ಕಳಿಗೆ ಐತಲ್ಲ ಬಗ್ಗೆ ಇದನ್ನ. ನಿಮ್ಮಂಥವ್ರಿಗೆ ಅವಕಾಶ ಇರೋದು ನಮ್ಮ ಸ್ಕೂಲ್ ಒಳಗೆ. ಹೌದಾ? ಈಗ ನೋಡು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನ್ನೋದು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಪರೀಕ್ಷೆನ ಬಿಡ್ತಾರೆ. ಹೆಂಗಂದ್ರೆ ಈಗ ನಾವು ಬರಿತೀವಿ ಗೊತ್ತು ಬೋರ್ಡ್ ಎಕ್ಸಾಮ್, ಹಾಗೆ ಒಂದು ಪರೀಕ್ಷೆ ಬಿಡ್ತಾರೆ. ಅಂಥ ಪರೀಕ್ಷೆ ಏನಾದರೂ ಬರೆದ್ರೆ ಇಡೀ ಕರ್ನಾಟಕ ಒಳಗೆ ಎಷ್ಟು ಹಾಕೋನು ಇಂಥ ವಸತಿ ಶಾಲೆಗಳದಾವೆ. ಅಂಥ ವಸತಿ ಶಾಲೆ ಒಳಗೆ ನಿಮಗೊಂದು ಅಡ್ಮಿಷನ್ ಸಿಗ್ತದೆ. ಅಂಥ ವಸತಿ ಶಾಲೆ ಒಳಗೆ ಕಲಿತ್ರೆ ಇಂಥವ್ರು IAS IPS ಇಂಥ ದೊಡ್ಡ ಆಫೀಸರ್ಸ್ ಆಗ್ಯಾರ. ನೀವೆಲ್ಲರೂ 5ನೇ ತರಗತಿ ಓದತ್ತಿರಿಲ್ಲ? ಹಂಗಂದ್ರೆ ಈಗ 5ನೇ ತರಗತಿ ಓದತ್ತೀರಂದ್ರೆ ಆ ಪರೀಕ್ಷೆನ ಕಟ್ಬೇಕು ನೀವು. ಆ ಪರೀಕ್ಷೆನ ಕಟ್ರೆ ಏನಾದರೂ ಪಾಸ್ ಮಾಡಿದ್ರೆ ತಿಳ್ಕೋರಿ 5 ವರ್ಷ ನಿಮ್ಮ ಪಪ್ಪ ಮಮ್ಮಿ ಹೊರಗೆ ಇರ್ಲಾರೆ ನೀವು ಒಂದು ದೊಡ್ಡ ಆಫೀಸರು ಆಗ್ಬೋದು. ಏನೇ ಸ್ಪೆಷಾಲಿಟೀಸ್ ಅಕ್ಕ? ತಂಗಿ, ವಸತಿನೂ ಐತಿ ನಮ್ಮ ಕಡೆ, ಊಟನೂ ಐತಿ, ಸಾಬೂನ, ನಿಮಗೆ ಎಣ್ಣೆ ಪುಸ್ತಕ ಎಲ್ಲನೂ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ನಮಗೆ. ಹಿಂಗಾಯ್ತು. ನಮ್ಮ ಕಡೆ ಸ್ವಲ್ಪ ತರಗತಿ ಅದಾವ, ನಾವು ನಮ್ಮ ಶಾಲೆ ಹೋಗ್ತೀವಿ, ನೀವು ಆಟ ಆಡ್ಕೊಳ್ರಿ. ಮಕ್ಕಳು ನೋಡೋದು ಇಂಥ ಒಳ್ಳೆ ಏನೋ ಮಾತಾಡಕತ್ತಿದ್ರಲ್ಲ, ಏನೋ ಸಾಲಿ ಬಗ್ಗೆ ಏನು ಹೇಳ್ರಿ ಒಂದು ಸ್ವಲ್ಪ. ಏನೂ ಇಲ್ಲವ, ಅವ್ರು ಬಡ್ರ ಮಕ್ಳು ಅದಾರಲ್ರಿ, ಅವರು ಏನು ಮಾಡತ್ತಂದ್ರೆ ಅಕ್ಕ ನೀವು ಯಾವ ಸಾಲಿ ಹೋಗತ್ತಿದ್ರಿ, ಎಷ್ಟನೇ ತರಗತಿ ಒಳಗೆ ಓದಾತಿದ್ರಿ ಅಂತ ಕೇಳತ್ತಿದ್ದೀರಿ. ಅದಕ್ಕೆ ಹೇಳತ್ತಿದ್ದೀರಿ ನಾವ್ರಿ. ಮತ್ತು ನಾನು ಪೌರ ಕಾರ್ಮಿಕರ ಮಕ್ಳು ಅದಾರವ, ನನಗೂ ಮತ್ತು ಅವ್ರಿಗೆ ಸಾಲಿ ಕಲಿಸ್ಬೇಕಂತ ಮಾಡೀನಿ. ಮತ್ತು ಹೆಂಗೆ ಅಲ್ಲಿ ಕರ್ಕೋತಾರೆ ಇಲ್ಲಿ ಸಾಲಿ ಆಗತ್ತೆ. ಮತ್ತು ಅವರಿ ಹಿಂಗೆ ಹೇಳಿದ್ರೆ ಹೆಂಗ್ರಿ? ನಿಮ್ಮ ಇಂಥ ವಿಶೇಷ ವರ್ಗ ಇದ್ದವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಒಳ್ಳೆ ಒಂದು ಉತ್ತಮ ಶಿಕ್ಷಣ ಕೊಡ್ತಾರೆ ಅವರಿ. ನಂದು ಗಂಡಸತೆ ಭಾಳ ವರ್ಷ ಆಯ್ತು. ನನಗೂ 3 ಮಕ್ಳು ಅದಾವ. ನನ್ನ ಮಕ್ಕಳಿಗೆ ಅಲ್ಲಿ ಸೇರ್ಸ್ಕೋತಾರೆ ಸಾಲ್ಯಾಗ. ಹಾಂ ರೀ ಅವರಿ, ಒಂದಿಷ್ಟು ನಿಯಮಗಳು ಅದಾವ್ರಿ. ಹಾಗಾಗಿ ಏನು ಮಾಡ್ಬೇಕಂದ್ರೆ ನಿಮ್ಮಂಥ ವಿಶೇಷ ವರ್ಗ ಅಂದರೆ ಈಗ ದೇವದಾಸಿ ಮಕ್ಕಳು ರೀ, ಹಿಂಗೆ ಚಿಂದಿ ಆಯೋ ಮಕ್ಕಳು ರೀ, ಸ್ಮಶಾನಕ್ಕೆ ಆಯೋ ಮಕ್ಳು ಇರ್ತಾರೆ ಗೊತ್ತ್ರಿ. ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ನೇರ ಪ್ರವೇಶ ನೋಡುವ. ಇದು ಕರೆ ಏನಿಲ್ಲ. ಮತ್ತು ಏನು ನೀವು ಹಿಂಗೆ ಹೇಳಾಕತ್ತೀರಿ? ನಮ್ಮೂ ಏನಿದು ನಮಗೆ ತಿಳಿಯತ್ತಿಲ್ಲ. ನಿಜ ಹೇಳಾಕತ್ತೀವಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಏನ್ರಿ ಬೇಕಂದ್ರೆ ನಮ್ಮ ಪ್ರಾಂಶುಪಾಲ ಹತ್ರ ಬರ್ರಿ, ಅವ್ರು ಹೇಳ್ತಾರೆ ನಿಮಗೆ. ನಡಿ ತಂಗಿ, ಹೋಗೇ ಬಿಡು. ನೀನ ಅನ್ನಕತ್ತಾರ ಸಾಲಿನ ತೋರಿಸ್ರಿ. ನಡ್ರಿ. ಏನೂ ಇಲ್ರಿ ಸರ್, ನೀವು ನಿನ್ನೆ ಕ್ಲಾಸಿಗೆ ಬಂದು 6th ಅಪ್ಲಿಕೇಶನ್ ಮತ್ತೆ ಇದಕ್ಕಂದ್ರೆ 6th ಪ್ರವೇಶಾತಿ ಬಗ್ಗೆ ಹೇಳಿದ್ರಲ್ರಿ, ಅದ್ರ ಬಗ್ಗೆ ಏನ್ ಮಾಡಿದ್ವಿ ಅಂದ್ರೆ ನಾವು ರೋಡ್ ಮೇಲೆ ಹೋಗೋ ಟೈಮಿಗೆ ಒಂದಿಷ್ಟು ಮಕ್ಕಳು ಒಂದಿಷ್ಟು ಪಾಲಕರು ಏನ್ ಮಾಡಿದ್ರು ಅಂದ್ರೆ ಅದ್ರ ಬಗ್ಗೆ ಕೇಳಿದಿರಿ. ಅದನ್ನ ಏನ್ ಮಾಡ್ತೀವಿ, ಅದ್ರ ಮಾಹಿತಿ ಸ್ವಲ್ಪ ಕೊಟ್ಟಿನ್ರಿ. ಹಾಗಾಗಿ ಅದ್ರ ಸ್ವಲ್ಪ ಏನಾರ ಮಾಹಿತಿ ನಿಮ್ ಕಡೆ ಬರ್ತೈತೆ ಅಂತ ಒಂದಿಷ್ಟು ಪಾಲಕರು ಬಂದಾರಿ. ಕರೀರಿ ಸರಿ? ಅವಾರಿ ಬರ್ರಿ, ನಮ್ ಸರ್ ಕರೀತಾ ಇರಿ. ನಮಸ್ಕಾರ. ಬನ್ನಿ, ಕೂತ್ಕೋ. ನನ್ನಿಂದ ಏನಾಗಬೇಕಮ್ಮ ನಿಮ್ಗೆ? ನಾವು ಈಗ ಸ್ವಲ್ಪ ಪೌರ ಕಾರ್ಮಿಕರಾಗಿದ್ದೀನಿ ರೀ. ನನ್ನ ಮಕ್ಳಿಗೆ ಒಂದು ಸ್ವಲ್ಪ ಸಾಲಿ ಕಲಿಸ್ಬೇಕಂದಿದ್ದೀನಿ. ನಿಮ್ಮ ಶಾಲೆ ಏನೋ ಕರ್ಕೋತಾವ ಒಂದು ಮಕ್ಳು ಹೇಳಿದ್ರಿ, ಅದಕ್ಕೆ ಬಂದಿದ್ದೀವಿ ಸರ್. ಹೌದು. ನೀವು ನಮ್ಮ ಗಂಡ್ಸದ್ ಭಾಳ ವರ್ಷ ಐತಿ ಸರ್. ಬಡತ ನೋಡ್ರಿ, ನಮ್ಮ ಮಕ್ಕಳು ನಿಮ್ಮ ಶಾಲೆ ಕರ್ಕೊಂಡು ನೋಡ್ರಿ ಸರ್. ಓಕೆ. ಈಗ ನೀವು ಪೌರ ಕಾರ್ಮಿಕರು ಮತ್ತೇನಂತಾರೆ, ನಿಮ್ಮ ಯಜಮಾನ ತೀರ್ಕೊಂಡಿದ್ದಾರಾ? ನಿಮ್ಗೆ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. ಈಗ 2026-27ನೇ ಸಾಲಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು ವಸತಿ ಶಾಲೆಗಳಿಗೆ ಪ್ರವೇಶಾತಿಯನ್ನ ಕರೆದಿದ್ದಾರಮ್ಮ. ಈ ಒಂದು ಕರೆದಿದ್ದಂತಹ ಪ್ರವೇಶಾತಿಲಿ ನಿಮ್ಮ ಮಕ್ಕಳು ಏನು ಅಂತಂದ್ರೆ ಯಾವುದೇ ರೀತಿಯಿಂದ ಏನು ಅಂತಂದ್ರೆ ಪರೀಕ್ಷೆಗಳು ಇಲ್ಲದೇನೆ ಏನು ಅಂತಂದ್ರೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಆದ್ರೆ ನೀವೆಲ್ಲರೂ ಕೂಡ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ವಿಶೇಷ ವರ್ಗದ ಅಡಿಯಲ್ಲಿ ಬರುವಂತಹ ವರ್ಗಗಳು ಯಾವ್ಯಾವ ಅಂತಂದ್ರೆ ಸ್ಮಶಾನ ಕಾಯುವಂತಹ ಮಕ್ಕಳು, ಆಮೇಲೆ ಚಿಂದಿ ಆಯುವಂತಹ ಮಕ್ಕಳು, ಆಮೇಲೆ ಸಫಾಯಿ ಕರ್ಮಚಾರಿಗಳ ಮಕ್ಕಳು, ಆಮೇಲೆ ಏನು ಅಂತಂದ್ರೆ ಯಾರಾದರೂ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರಲ್ಲ ಅಂತಹವರಿಗೆ ಮಕ್ಕಳು, ಆಮೇಲೆ ಏನು ಅಂತಂದ್ರೆ ಈ ಒಂದು ಪೌರ ಕಾರ್ಮಿಕರು, ಇವೆಲ್ಲವೂ ಕೂಡ ವಿಶೇಷ ಅಡಿಯಲ್ಲಿ ಬರೋದ್ರಿಂದ ಇವರೆಲ್ಲರಿಗೂ ಕೂಡ
ಪ್ರತಿಯೊಂದು ವಸತಿ ಶಾಲೆಯಲ್ಲಿ ಏನು ಅಂತಾರೆ 50% ಅಷ್ಟು ಏನು ಅಂತಾರೆ ಮೀಸಲಾತಿಯನ್ನು ಇಟ್ಟಿದ್ದಾರೆ. ನಮ್ಮ ಟೋಟಲ್ ಏನು ಅಂತಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದಲ್ಲಿ ಏನು ಅಂತಂದರೆ 871 ಶಾಲೆಗಳು ಏನು ಅಂತಾರೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಈ 871 ಶಾಲೆಗಳಿಗೆ ಹೆಸರು ಬೇರೆ ಬೇರೆ ಆಗಿರ್ಬೋದು. ಏನು ಅಂತಂದರೆ ಅಂಬೇಡ್ಕರ್ ಶಾಲೆ ಅಂತ ಹೆಸರಿದೆ, ಆಮೇಲೆ ಮೊರಾರ್ಜಿ ಅಂತ ಇದೆ, ಕಿತ್ತೂರಾಣಿ ಚೆನ್ನಮ್ಮ ಅಂತಿದೆ, ಆಮೇಲೆ ಇಂದಿರಾ ಗಾಂಧಿ ಅಂತಿದೆ. ಇವೆಲ್ಲವೂ ಕೂಡ ಒಂದೇ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇವೆಲ್ಲ ವಸತಿ ಶಾಲೆಗಳಲ್ಲಿ 50% ಏನು ಅಂತಂದರೆ ವಿಶೇಷ ವರ್ಗದ ಅಡಿಯಲ್ಲಿ ಏನು ಅಂತಾರೆ 50% ಮೀಸಲಾತಿ ಇಟ್ಟಿದ್ದಾರೆ. ಆದರೆ ನೀವು ಏನು ಮಾಡಬೇಕು ಅಂದರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ತಕ್ಷಣ ಯಾವುದೇ ರೀತಿಯಿಂದ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರೀಕ್ಷೆ ಇರೋದಿಲ್ಲ. ಡೈರೆಕ್ಟಾಗಿ ಏನು ಅಂತಾರೆ ನೀವು ಮಕ್ಕಳಿಗೆ ಏನು ಅಂತಾರೆ ನೇರವಾಗಿ ಪರೀಕ್ಷೆಯನ್ನು ಪಡ್ಕೊಳ್ಳೋದಾಗಿರುತ್ತೆ. ಇದು ನಿಮಗೆ ತಿಳಿದಿರಲಿ. ನಿಮಗೆ ಗೊತ್ತಿರೋ ಹಾಗೆ ನಿಮಗೂ ಪರಿಚಯ ಇರುವಂತಹ ನಿಮ್ಮ ಒಂದು ಊರಲ್ಲಿರುವಂತಹ ಕಡು ಬಡವರ ಮಕ್ಕಳಾಗಿರ್ಬೋದು, ಇವರು ವಿಶೇಷ ಅಡಿಯಲ್ಲಿ ಬರುವಂತಹ ಎಲ್ಲ ಮಕ್ಕಳಿಗೂ ತಿಳಿಸಿ ಹೇಳ್ರಿ. ಅವರಿಗೆಲ್ಲರಿಗೂ ಕೂಡ ಉಚಿತವಾದಂಥ ಪ್ರವೇಶಾತಿ ಇದೆ. ಅದರ ಸರ್ಕಾರದ ಒಂದು ಈ ಒಂದು ವಸತಿ ಶಾಲೆ ಅನುಕೂಲತೆಯನ್ನು ಪಡ್ಕೊಂಡು ಮುಂದೆ ಒಂದು ಒಳ್ಳೆಯ ಉಚಿತ ಶಿಕ್ಷಣವನ್ನು ಪಡ್ಕೊಂಡು ಇದರಲ್ಲಿ ಏನು ಅಂತಂದರೆ ಎಲ್ಲವೂ ಕೂಡ ಬರುತ್ತೆ. ಒಂದು ಉಚಿತ ಶಿಕ್ಷಣ ಅಂತಂದರೆ ಅವರಿಗೆ ಬಟ್ಟೆ ಬರೆ, ಆಮೇಲೆ ಏನಂತಾರೆ ಯೂನಿಫಾರ್ಮ್ಸು, ಟೆಕ್ಸ್ಟ್ ಬುಕ್ಸು, ಆಮೇಲೆ ಏನು ಅಂತಾರೆ ಅವರಿಗೆ ಕಾಟು, ಬೆಡ್ಡು, ಆಮೇಲೆ ಏನು ಅಂತಾರೆ ಅವರಿಗೆ ಬರೆಯೋಕ್ಕೆ ಸಲಕರಣೆಗಳು, ಆಮೇಲೆ ಬರೆಯೋದು ಓದೋದು ಇದೆಲ್ಲವೂ ಕೂಡ ಯಾವ ಸಲಕರಣೆ ಬರ್ತವೆ ಎಲ್ಲವೂ ಕೂಡ ಉಚಿತವಾಗಿ ಸರ್ಕಾರ ಒದಗಿಸುತ್ತೆ. ಇವೆಲ್ಲವೂ ಕೂಡ ಸದುಪಯೋಗವಾಗಿ ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಬೇರೆಯವರಿಗೆ ತಿಳಿಸಿರಿ ಅಮ್ಮ. ಓಕೆ.